ಈಗ ಗೃಹಲಕ್ಷ್ಮಿ ಗೃಹ ಜೊತೆ ಪರಿಷ್ಕರಣೆ ಮಾಡ್ತಂತ ಏನು ಹೇಳ್ತೀರಿ ನೀವು? ಸರ್ ಇದು ಗೃಹಲಕ್ಷ್ಮಿದು ಈಗ ಆಲ್ರೆಡಿ ಹೊಸದಾಗಿ ರೇಷನ್ ಕಾರ್ಡ್ ಎಷ್ಟು ಜನ ಅಪ್ಲೈ ಮಾಡಿದ್ರು 3 ವರ್ಷದಿಂದ ಯಾರ್ದು ತೊಗೊಳಕತ್ತಿಲ್ಲ. ಇನ್ನು ಹೇಳ್ಬೇಕು ಫಲಾನುಭವಿಗಳು ಜಾಸ್ತಿ ಅದಾರ. ಇವರು ಗೃಹಲಕ್ಷ್ಮಿನ ಕರೆಕ್ಟಾಗಿ ಯಾವ ಥರ ಅಂತಂದ್ರೆ ಮೊದಲೇ ಈಗ ಗೃಹಲಕ್ಷ್ಮಿ ಕೊಟ್ಟಿದ್ದಾರಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈಗ ಯಾಕಂದ್ರೆ ನೀವು ಆನ್ಲೈನ್ ಕರಿತೀರಿ ಸರ್ವರ್ ಇಲ್ಲ ಅಂತ ಅವ್ರು ವಾಪಸ್ ಕಳಿಸ್ತಾರೆ. ಆಮೇಲೆ ಅಂಗನವಾಡಿ ಅವ್ರಿಗೆಲ್ಲರಿಗೂ ಗೊತ್ತಿರ್ತೈತಿ ಯಾರು ಡೆತ್ ಆಗೈತಿ ಯಾರಿಲ್ಲ, ರೇಷನ್ ಕಾರ್ಡ್ ಯಾರ್ದೈತಿ ಯಾರ್ದಿಲ್ಲ ಅಂತಂದು ಎಲ್ಲ ಅವ್ರಿಗೆಲ್ಲ ಮಾಹಿತಿ ಇರ್ತೈತಿ. ಅದನ್ನು ಬಿಟ್ಟು ಇವರು ಇದಕ್ಕೋಸ್ಕರ ಅಂತ ಟೈಮ್ ತೊಗೊಳ್ಳೋದು ಮತ್ತು ಇದಕ್ಕೋಸ್ಕರ ಅಂತಂದು ದುಡ್ಡು ಕಲೆಕ್ಟ್ ಮಾಡೋದು ಈ ಥರ ಎಲ್ಲ ನಡೀತಾ ಇದೆ ರೀ. ಆಮೇಲೆ ಈ ಗೃಹಲಕ್ಷ್ಮಿ ಚಾಲೂ ಆದಾಗಿಂದ ರೇಷನ್ ಕಾರ್ಡ್ ಆನ್ಲೈನ್ ಕರೆದೇ ಇಲ್ಲ. ಇದು ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದ್ರೆ ಕೆಲವೊಂದು ಫಲಾನುಭವಿ ತೊಗೊಳಕ್ಕೆ ಮಕ್ಕಳು ಸ್ಕೂಲಿಗೆ ಆಗಿರ್ಬೋದು ಹಾಸ್ಪಿಟಲಿಗೆ ಆಗಿರ್ಬೋದು ತುಂಬ ತ್ರಾಸಾಗತ್ತಿದ್ರಿ. ಮೊದಲು ರೇಷನ್ ಕಾರ್ಡಿಗೆ ಕರೀರಿ, ಆಮೇಲೆ ಏನೈತೆ ಅಂದ್ರೆ ಅಂಗನವಾಡಿ ಥ್ರೂ ನೀವೇನು ಮಾಡ್ಕೋತಿರಲ್ಲ ಅಲ್ಲಿ ಯಾರು ಡೆತ್ ಇದೆ ಯಾರು ಜೀವಂತ ಇದ್ದಾರೆ ಎಲ್ಲ ಅವ್ರಿಗೆ ಮಾಹಿತಿ ಸಿಗ್ತೈತಿ. ಸುಮ್ಮನೆ ಕಾಲ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಈಗ ಇಷ್ಟು ವರ್ಷ ಕುರ್ಚಿ ಸಲುವಾಗಿ ಹೋರಾಡಿದ್ರಿ, ಈಗ ಮತ್ತು ಗೃಹಲಕ್ಷ್ಮಿ ಅಂತ ನೀವು ಇದು ಮಾಡ್ಕೊತ ಹೋದ್ರಿ ಅಂದ್ರೆ ಸರ್ಕಾರದ ರೊಕ್ಕ ದುರ್ಬಳಕೆ ಆಗ್ತೈತ್ರಿ ಇದು.